ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಹಾಗೂ ಶ್ರೀ ವಿನಾಯಕ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ದಿನಾಂಕ 28/9/2025 ಭಾನುವಾರ ಸಂಜೆ 7 ಗಂಟೆಗೆ ಹಿರೇಮರಳಿ ಆಟೋ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಸಿ.ಎಸ್. ಪುಟ್ಟರಾಜು ರವರು, ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು. ಉದ್ಘಾಟನೆ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು, ಶಾಸಕರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ವಿಷ್ಣು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಡಾಕ್ಟರ್ ಶ್ರೀ ಎನ್.ಎಸ್. ಇಂದ್ರೇಶ್ ರವರು, ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರು. ಪ್ರಾಸ್ತಾವಿಕ ನುಡಿ ಶ್ರೀ ವಿರಕಪುತ್ರ ಶ್ರೀನಿವಾಸ್ ರವರು, ವಿಷ್ಣು ಸೇನಾ ಸಮಿತಿಯ ರಾಜ್ಯ ಅಧ್ಯಕ್ಷರು ನೆರವೇರಿಸಿದರು. ವಿಶೇಷ ಆಕರ್ಷಿತರಾಗಿ ಶ್ರೀ ರವಿ ಚೇತನ್ ರವರು, ಖ್ಯಾತ ಚಲನಚಿತ್ರ ನಟರು. ಶ್ರೀ ಶ್ರೀಧರ್ ರವರು, ವಿಷ್ಣುವರ್ಧನ್ ರವರ ದತ್ತುಪುತ್ರ ಭಾಗವಹಿಸಿದ್ದರು. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ಭದ್ರಾವತಿ ಹರೀಸ್ ಅರ್ಪಿಸುವ ಸೋನಿ ಮೆಲೋಡಿಸ್ ಆರ್ಕೆಸ್ಟ್ರಾವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರೇಮರಳಿ ಗ್ರಾಮದ ಐಸ್ ಸ್ಕೇಟಿಂಗ್ ಚಾಂಪಿಯನ್ ಎಚ್.ಎ. ಧುವನ್ ಗೌಡ ರವರಿಗೆ ಹಾಗೂ ಲೇಖನ ಎಚ್.ಎಸ್. MBBS ವಿದ್ಯಾರ್ಥಿನಿ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ವಿರಕಪುತ್ರ ಶ್ರೀನಿವಾಸ್, ಶ್ರೀ ಸಿ.ಎಸ್. ಪುಟ್ಟರಾಜು ರವರು, ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು. ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು, ಶಾಸಕರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಶ್ರೀ ಡಾಕ್ಟರ್ ಎನ್.ಎಸ್. ಇಂದ್ರೇಶ್ ರವರು, ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರು. ಶ್ರೀ ಎಚ್.ಎನ್. ಮಂಜುನಾಥ್ ರವರು, ಬಿಜೆಪಿ ಮುಖಂಡರು. ಶ್ರೀ ರವಿಚೇತನ್ ರವರು, ಖ್ಯಾತ ಚಲನಚಿತ್ರ ನಟರು. ಶ್ರೀ ಶ್ರೀಧರ್ ರವರು, ವಿಷ್ಣುವರ್ಧನ್ ರವರ ದತ್ತುಪುತ್ರ ರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಚಲುವೇಗೌಡ ಬಕೋಡಿ, ಅಧ್ಯಕ್ಷರು. PLD ಬ್ಯಾಂಕ್ ಪಾಂಡವಪುರ. ಶ್ರೀಮತಿ ರತ್ನಮ್ಮ, ಅಧ್ಯಕ್ಷರು, ಹಿರೇಮರಳಿ ಗ್ರಾಮ ಪಂಚಾಯಿತಿ. ಯಶವಂತ್ ಪುಟ್ಟ, ಸದಸ್ಯರು, ಹಿರೇಮರಳಿ ಗ್ರಾಮ ಪಂಚಾಯಿತಿ. ಶ್ರೀ ಮಲ್ಲಿಕ್, ಅಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರ ಸಂಘ. ಶಿವಕುಮಾರ್, ರೈತ ಸಂಘದ ಮುಖಂಡರು. ಆರ್ ಸೋಮಶೇಖರ್, ಪುರಸಭಾ ಸದಸ್ಯರು. ಗಿರೀಶ್, ಪುರಸಭಾ ಸದಸ್ಯರು. ತಾಲೂಕು ಡಾಕ್ಟರ್ ವಿಷ್ಣು ದಾದ ಅಭಿಮಾನಿಗಳು, ಆಟೋ ಚಾಲಕರು, ಹಿರೇಮರಳಿ ಗ್ರಾಮದ ಯಜಮಾನರುಗಳು, ಯುವಕ ಮಿತ್ರರು, ಮಹಿಳೆಯರು ಮತ್ತು ಮಕ್ಕಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಹಿರೇಮರಳಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್.ಎಸ್. ಇಂದ್ರೇಶ್ ರವರನ್ನು ಚಾಟಿಯರ ಸುನೀಲ್, ಹಳ್ಳಿಕಾರ್ ಅಪ್ಪು, ಮಂಜು, ಶ್ರೀಧರ್, ದಾಸ, ನಾಗೇಂದ್ರ, ಶ್ರೀಧರ ಮತ್ತು ಇತರರು ಅಭಿನಂದಿಸಿ ಗೌರವಿಸಿದರು. ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರೆ ಸತ್ಮೇಲೆ ಆ ಹೆಸರಿನಿಂದ ತೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಯಾವುದು ಜಾತಿ? ಸರ್ಕಾರಕ್ಕೆ ಧನ್ಯವಾದಗಳು. ಹಲವಾರು ಚಿತ್ರಗಳನ್ನು ನಾನು ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಸಿನಿಮಾಗಳಲ್ಲಿ ವಿಲನ್ ಮಾಡಿದ್ದೀನಿ. ದಾಶ್ರೀ ಮಾಡೋರು ದರ್ಶನ ಜೊತೆ ಸುಮಾರು ಮಾಡಿದ್ದೀನಿ. ನಾನು ಹಿಂದೆ 3ನೇ ಸಲ ಬರ್ತಾ ಇರೋದಲ್ಲಿ. ಹಿಂದೆ ಸಲ ಕಾಟೇರ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವ್ರ ಹತ್ರ ದರ್ಶನ್ ಅವ್ರ ಜೊತೆ ಬಂದಿದ್ದೆ. ಆಗ ದರ್ಶನ್ ಪುಟ್ಟರಾಜ್ ಸರ್ ಇದ್ರ ಜೊತೆಲಿ. ಸೊ ಇದನ್ನು 3ನೇ ಸಲ ಈಗ ಬರ್ತಾ ಇರೋದು. ಸೊ ವಿಷ್ಣು ಸರ್ ಜೊತೆ ಒಡನಾಡ ಭಾಳ ಇದೆ. ಯಾಕಂದ್ರೆ ಮೊದಲನೇ ಸಿನಿಮಾ ಕೋಟಿಗೊಬ್ಬದಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ದೆ. ಈಗ ನಮ್ಮ ಸ್ನೇಹಿತ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕೋಟಿಗೊಬ್ಬ ಟೈಮಲ್ಲಿ ಆಟೋಗಳೆಲ್ಲ ನಂದೇ ಸರ್ ತಂದಿದ್ದು ಅಂತ. ಅಯ್ಯೋ ಅದೆಲ್ಲ ಒಂದು ಆಟೋ ನಾನೇ ಹಾಕಿದ್ದಲ್ಲ ಸರ್ ಅಂತಂದೆ. ಯಾಕಂದರೆ ಪಾತ್ರ ಹಾಕಿದ್ದು ಬಂದು ಆಟೋ ಎಲ್ಲ ಹರಿದು ಡೈಮಂಡ್ ಸೆಲ್ಲಿನ ಚೆಕ್ ಮಾಡ್ತೀನಿ. ಸೊ ಆ ಒಂದು ಸನ್ನಿವೇಶದಲ್ಲಿ ಆಟೋ ಎಲ್ಲ ಇರುತ್ತೆ ಅಂತ ಈಗ ಗೊತ್ತಾಯ್ತು ನನಗೆ. ಸೊ ಒಂದು ವಿಷ್ಣು ಸರ್ ಹೇಗೆ ಅಂತ ಒಂದೇ ಒಂದು ಲೈನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತಾಡೋದು ಭಾಳ ಜನ ಇದ್ದಾರೆ. ನನ್ನ ಮೊದಲನೇ ಸಿನಿಮಾ ಕೋಟಿಗೊಬ್ಬ, ಅದು ವಿಷ್ಣು ಸರ್ ನೋಡಿದ್ದೆ ಮೊದಲೇ ಸಲ. ಯಾಕಂದ್ರೆ ಅವರು ಹಲವಾರು ಚಿತ್ರಗಳನ್ನ ನೋಡ್ತಾ ಬಂದಿದ್ದೆ. ಬಟ್ ಅವ್ರ ಜೊತೆ ಪಾತ್ರ ಮಾಡೋದು ಅವಕಾಶ ನನ್ನ ಕೋಟಿಗೊಬ್ಬ ಒಂದು ಸಿಕ್ತದು. ಫಸ್ಟ್ ಸೀನು ಹಲಸೂರು ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಅವಾಗ ಅದೇನು ಸೀನ್ ಇತ್ತು ಅಂದರೆ ಅವ್ರು ಬಂದು ಡೈಮಂಡ್ಸ್ ಎಲ್ಲಿದೆ ಅಂತ ಹೇಳ್ತಾರೆ.
ನಾನು ಕೇಳಬೇಕಾಗುತ್ತೆ. ಅವ್ರನ್ನ ತಳ್ಳಿ ಒಂದಿಷ್ಟು ಡೈಲಾಗ್ ಹೇಳ್ಬಿಟ್ಟು ಆ ಆಟೋಲ್ಲಿ ಹಾಕೋ ಒಂದು ಸೀನು. ಸೊ ಅಂಥ ಸೀನಲ್ಲಿ ಫಸ್ಟ್ ಟೈಮ್ ನಾನು ಮಾಡುವಾಗ ಕೈಯಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಅವ್ರ ಕಾಲನ್ನು ಹಿಡಿದುಬಿಟ್ಟು ಯಾವುದೋ ಡೈಮಂಡು ಅಂತ ಒಂದಿಷ್ಟು ಡೈಲಾಗ್ ಇದೆ. ಸೊ ಅದು ನನಗೆ ಡೈಲಾಗ್ ಓಕೆ ಆಯಿತು, ಬಟ್ ಕೈ ನಡೀತಾ ಕಾಲನ್ನು ಕುತ್ತಿಗೆ ಬಿಟ್ಟು ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಕೈ ನಡೀತಾ ಇದ್ದಕ್ಕೆ. ಸರ್ ನಾಗಣ್ಣ ಸರ್ ಡೈರೆಕ್ಟ್ರು ಕಟ್ ಅಂದರು. ಯಾಕೆ ಅಂದರು ಸರ್, ನೋಡಿ ಏನು ಮಾಡ್ತೀವಿ ಸರಿ ಬರ್ತಾ ಇಲ್ಲ. ಸೊ ಮತ್ತೆ ನೋಡಿ ಮಾಡ್ತೀನಿ ಸರ್ ಮತ್ತೆ. ಅವಾಗ ವಿಷ್ಣು ಸರ್ ಒಂದೇ ಒಂದು ಹಿಂಗಂದ್ರು ನೋಡ್ಬಿಟ್ಟು ದದಾ ಹೊಸಬಾನ ಅಂತ ಕೇಳೋದು. ದದಾ ಹೊಸಬ ಏನಿಲ್ಲ ಮಾಡು, ವಿಷ್ಣುವರ್ಧನ್ ಅಂತ ಮರ್ತು ಬಿಡು, ಮುಂದೆ ಯಾರು ನಿಂತಿದ್ದಾರೆ ಅಂತ ಮರ್ತು ಬಿಡು, ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಮಾಡೋದು ಕಲಿಯೋದು. ಸೊ ಅದು ಎಲ್ಲಿಂದ ನನಗೆ ಧೈರ್ಯ ಅಂತ ಗೊತ್ತಿಲ್ಲ. ಬಂದು ನಾಗಣ್ಣ ಸರ್ ಡೈರೆಕ್ಟ್ರ್ ಹೇಳಿ ಸರ್ ಟೇಕ್ ತೊಳಿ ಸರ್ ಮಾಡ್ತೀನಿ ಅಂತ. ನೋಡಪ್ಪ ಹಿಂಗೆ ಇಲ್ಲ ಸರ್ ಟೇಕ್ ತೊಳಿ. ಸೊ ಅವಾಗ ಒಂದು 5-6 ಟಾಟಾ ಸುಮೋ ಬಂದು ನಿಂತು ಹೋಗಿ ಒಂದು ಡೈಲಾಗ್ ಹೊಡೆದು ಕತ್ತಿನ ಪಟ್ಟು ಹಿಡಿದು ಮಾತಾಡಿ ಬಿಸಾಕಿ ಹಿಂಗೆ ಹೋದೆ. ಶಾರ್ಟ್ ಓಕೆ ಅಂತಂದ್ರು. ಬಂದು ಹಿಂದೆ ನೋಡ್ತೀನಿ ವಿಷ್ಣು ಸರ್ ಆಟೋ ಇದಿರ್ತಲ್ಲ ಸರ್, ಏನು ಶರ್ಟ್ ಎಲ್ಲ ಹೀಗಾಗ್ಬಿಟ್ಟಿತ್ತು. ಮತ್ತೆ ಒಂದು ಸೈನ್ ಮಾಡಿ ಸಾರಿ ದಾದ ಅಂತಂದೆ. ಇಲ್ಲ ಮುಂದೆ ಬರ್ತೀವಿ ಹೋಗಂತ ಹೇಳು. ಆ ಒಂದು ಆಶೀರ್ವಾದ, ಆ ಒಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು 300 ಸಿನಿಮಾ ಮಾಡಿದ್ರಿ. ಅದಕ್ಕೆ ಅವ್ರನ್ನ ಮೊದಲೇ ಗುರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಸೊ ಈಗ ಅವ್ರ ಹತ್ರ ಹೇಳ್ತಾ ಹೋದ್ರು ಭಾಳ ಇದೆ, ಯಾಕಂದರೆ ಇಲ್ಲಿ ಮಾತಾಡೋರು ಸುಮಾರು ಜನ ಇದ್ದಾರೆ. ಸೊ ಹಾಗೆ ನಮ್ಮ ಶ್ರೀಧರ್ ಸರ್ ಇದ್ದಾರೆ, ಅವರು ತುಂಬ ಒಡನಾಟ ಆಯ್ತು. ಯಾಕಂದ್ರೆ ಅವ್ರಿಗೇನು 75ನೇ ವರ್ಷದ ಹುಡ್ದಬ್ಬ ಈ ತಿಂಗಳು ಇಬ್ಬರು ಮಹಾನ್ ವ್ಯಕ್ತಿಗಳ ಹುಡ್ದಬ್ಬ ಬರ್ತದೆ. ಒಂದು 17 ಇದೇ ತಿಂಗಳು 17ನೇ ತಾರೀಕು ಈ ಇಡೀ ಪ್ರಪಂಚ ಕಂಡಂತ ಒಬ್ಬ ಅದ್ಭುತ ರಾಜಕಾರಣಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಡ್ದಬ್ಬ ಆಗುತ್ತೆ. ಅದ್ರ ಮಾರನೆಗೆ ವಿಷ್ಣುವರ್ಧನ್ ಅವರು 18ನೇ ತಾರೀಕು ಹುಡ್ದಬ್ಬ ಆಗುತ್ತೆ. ಅಂತ ಒಂದು ತಿಂಗಳು ಆ ಒಂದು ಕಾರ್ಯಕ್ರಮದಲ್ಲಿ ಊರಿಂದ ಮತ್ತೆ ಎಲ್ಲ ಆಟೋ ಸ್ಟ್ಯಾಂಡರು ಬೆಂಗಳೂರಿಗೆ ಹೋಗಿರೋದ್ರಿಂದ ಇವತ್ತು ಇಟ್ಕೋಬೇಕು ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದಾರೆ. ನಾನಾದ್ರೂ ಈ ಪಾಂಪ್ಲೆಟ್ಸ್ ನೋಡಿದಾಗ ಎಲ್ಲ ಈ ಚಿತ್ರನಟರನ್ನ, ರಾಜ್ಯಾಧ್ಯಕ್ಷರುಗಳನ್ನ ಇವರೆಲ್ಲರೂ ಕರ್ಕೊಬರ್ತಾರೆ ಅನ್ನೋಂಥದ್ದು ಒಂದು ಆಶ್ಚರ್ಯ ಇತ್ತು. ನಿಜವಾಗ್ಲೂ ಇವತ್ತೆಲ್ಲ ಬೈದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಆಟೋ ಚಾಲಕರು ಅವರ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಅವ್ರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವರ ಏನು ಖರ್ಚು ವೆಚ್ಚ ಅದ್ರ ಮಧ್ಯೆ ಎಲ್ಲಾ ಉತ್ಸವಗಳನ್ನ ರಾಜ್ಯೋತ್ಸವದಿಂದ ಹಿಡಿದು ಇಂಥ ಈ ವಿಷ್ಣುವರ್ಧನ್ ಕೆಲಸ ತಗೊಂಡಿದ್ದೇವೆ. ಇದೇ ಜಾಗದಲ್ಲಿ ಆಟೋ ಚಾಲಕರಿಗೆ ಒಂದು ಅದ್ಭುತವಾದಂತ ಇಡೀ ತಾಲೂಕು ನೋಡ್ತಕ್ಕಂತ ಆಟೋ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅವ್ರ ದಿನಾಂಕನ ಇವತ್ತೊಂದು ದಿನ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೋ. ಒಂದು ಯೂನಿಟ್ ಅಲ್ಲಿ ಇದು ಒಂದು ನಮ್ಮ ಹಿರಿಮಳ್ಳಿ ಆಟೋ ಚಾಲಕರ ಸಂಘದಲ್ಲಿ ನಾನು ನೋಡ್ದಂಗೆ ಭಾರಿ ಒಂದು ಯೂನಿಟ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಇದೇ ನಮ್ಮ ಹುಡುಗರುಗಳು ಸಹ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತೊಂದು ದಿನ ಕೆಲವು ಜನ ಸೇರ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಗಣಪತಿ ದೇವಸ್ಥಾನ ಅಲ್ಲಿ ಅವ್ರ ನಡವಳಿಕೆ ಎಲ್ಲ ನೋಡಿದ್ರೆ ಉತ್ತಮವಾದಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಕಾರ್ಯಕ್ರಮಕ್ಕೆ ಇದೀಗ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಶ್ರೀಯುತ ಇಂದ್ರೇಶ್ ಅವರು ವಿಷ್ಣುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾಗಿ ಅವರಲ್ಲಿ ಕೋರ್ಕೊಳ್ತಾರೆ. ಉಪಸ್ಥಿತರಿರುವಂತ ಮಾಜಿ ಸಚಿವರಾದ ಪುಟ್ಟರಾಜಣ್ಣನವರೇ, ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲ ಕಲಾವಿದರೆ, ಮಂಜಣ್ಣವರೇ ಮತ್ತು ಏನು ವಿಷ್ಣು ಸೇನಾ ಸಮಿತಿಯ ಎಲ್ಲ ಸದಸ್ಯರ ವತಿಯಿಂದ ಇವತ್ತು ಹಿರೇಮರಳಿ ಗ್ರಾಮದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯನ್ನ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ತಾವೆಲ್ಲರೂ ಇಲ್ಲಿ ಆಚರಿಸ್ತಾ ಇದ್ದೀರಿ. ಇವತ್ತು ಇಡೀ ಕಾರ್ಯಕ್ರಮದ ರೂವಾರಿ ವಿಷ್ಣು ವಿಠಲ್ ಅವರು ನಿಮ್ಮ ಗ್ರಾಮದವರೇ. ಇವರು ನಾನು ಸರಿಸುಮಾರು ತುಂಬ ದಿವಸಗಳಿಂದ ನೋಡ್ತಾ ಇದ್ದೀನಿ. ವಿಷ್ಣು ವರ್ಧನ್ ಅವರ ಅಭಿಮಾನಿಯಾಗಿ ಪ್ರತಿ ಹಂತದಲ್ಲೂ ಕೂಡ ಹೋರಾಟಗಳಲ್ಲಾಗ್ಬೋದು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಾಗ್ಬೋದು ಅಥವಾ ಪ್ರತಿ ವರ್ಷ ಇದೇ ಆಟೋ ಸ್ಟ್ಯಾಂಡ್ ನಲ್ಲಿ ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಿಸ್ತಾ ಬರ್ತಾ ಇರೋಂಥ ವಿಷಯ ಆಗ್ಬೋದು. ಪ್ರತಿ ಹಂತದಲ್ಲೂ ಕೂಡ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹಿರೇಮರಳಿಯಲ್ಲಿ ಹಲವಾರು ಏನು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ
ತಾವೆಲ್ಲರೂ ಕೂಡ ಆರ್ಕೆಸ್ಟ್ರಾ ಆಗ್ಬೋದು ಅಥವಾ ಬೇರೆ ಕಾರ್ಯಕ್ರಮವನ್ನು ನೋಡಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ. ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ. ಇವತ್ತೇನು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆ ತಾವೆಲ್ಲ ಮಾಡ್ತಾ ಇದ್ದೀರಿ. ಎಲ್ಲ ಹಿರಿಮಳ್ಳಿ ಗ್ರಾಮಸ್ಥರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಕಾರ್ಯಕ್ರಮದಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಷ್ಣು ಸೇನಾ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಒಂದನೇ ಅಭಿನಂದನೆಗಳು ತಿಳಿಸ್ತಾ ನಾನು ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕ್ರಿಕೆಟ್ನಲ್ಲಿ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸಿ ಮುರುಳಿರವರ ಒಂದು ಮಾರ್ಗದರ್ಶನದಲ್ಲಿ ಸ್ಕೇಟಿಂಗ್ ನಲ್ಲಿ ತರಬೇತಿಯನ್ನ ಪಡೆಯುತ್ತಾ ಇದ್ದು ಈ ಊರಿನ ಹಿರಿಮರಳಿ ಗ್ರಾಮದ ಒಂದು ಪ್ರತಿಭೆ, ಹಿರಿಮರಳಿಯನ್ನ ಇಂಡಿಯಾ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಕೊಂಡೊಯ್ದಂತ ಧುಮನ್ ಗೌಡ ಅವರಿಗೆ ನಿಮ್ಮ ಎಲ್ಲ ಗ್ರಾಮದ ಮುಖಂಡರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಒಂದು ಗೌರವ ಸಮರ್ಪಣೆ. ಆ ಮಗುವಿನ ಪ್ರತಿಭೆ ಮಗದಷ್ಟು ಬೆಳೀಲಿ. ಅದು ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಮಗುವಿನ ಪ್ರತಿಭೆ ಹೋಗ್ಲಿ ಅಂತ ಹೇಳಿ ಅವರಿಗೆ ಶುಭವನ್ನ ವೇದಿಕೆ ಪರವಾಗಿ. ಲೇಖನ HS ಷಣ್ಮುಗ ಮತ್ತು ಶಾಲಿನಿ ಅವರ ಸುಪುತ್ರಿಯಾಗಿ MBBS ನಲ್ಲಿ ಸರ್ಕಾರಿ ಕೋರ್ಟ್ನಲ್ಲಿ ಸೀಟನ್ನ ಪಡ್ಕೊಂಡು ವ್ಯಾಸಂಗ ಮಾಡ್ತಿರುವಂತಹ ನಿಮ್ಮೂರಿನ ಒಂದು ಹೆಣ್ಣು ಮಗಳು. ಇವಳ ಪ್ರತಿಭೆ ಉತ್ತಮವಾಗಲಿ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಜಿಲ್ಲೆಗೆ ಇವಳು ಸೇವೆಯನ್ನು ಸಲ್ಲಿಸುವಂತ ಭಾಗ್ಯ ದೊಡ್ಡ ಅಂತೇಳಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀವಿ. ವಿಷ್ಣು ದಾದಾ ಅವರ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಖ್ಯಾತ ಚಲನಚಿತ್ರ ನಟರಾದಂಥ ಚೇತನ್ ರವರು ನಿಮ್ಮನ್ನೆಲ್ಲ ಕುರಿತು ಮಾತಾಡಿದ್ದಾರೆ. ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ತಮ್ಮನ್ನು ಕುರಿತು ಮಾತಾಡಿದ್ದಾರೆ. ಹಾಗೆ ವಿಷ್ಣು ದಾದಾ ಅವರ ದತ್ತುಪುತ್ರ ಅಂತ ಹೆಸರು ಪಡೆದಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಅವ್ರ ಬಗ್ಗೆ ವಿಮಾನದ ಮಾತುಗಳನ್ನು ಮಾತಾಡಿದ್ದಾರೆ. ನಮ್ಮ ಮೈಸೂರು ನಮ್ಮ ವಿಷ್ಣು ದಾದಾ ಜಿಲ್ಲಾ ಅಧ್ಯಕ್ಷರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಹಿರೇಮರಳಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರತ್ನಕ್ಕವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಬಿಜೆಪಿ ಮುಖಂಡರಾದಂಥ ಮಂಜಣ್ಣವರು ಇದ್ದಾರೆ. ನಮ್ಮ PLD ಬ್ಯಾಂಕ್ ಅಧ್ಯಕ್ಷರಾದಂಥ ಚೆಲುವೇಗೌಡರು ಇಷ್ಟೇ. ಹಿರೇಮರಳಿ ಗ್ರಾಮ ನಮ್ಮ ತಾಲೂಕಿನಲ್ಲಿ ಗಂಡುಮಟ್ಟದ ಗ್ರಾಮ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅದು ನಮ್ಮ ಯುವ ಸ್ನೇಹಿತರಿಂದ ಸಾಧ್ಯ ಅಂತಕ್ಕಂಥದ್ದನ್ನ ಕಳೆದ 40 ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ. ಇವತ್ತು ಬಹುತೇಕ ಗೌಡಯ್ಯವರ ಒಂದು ಮಾರ್ಗದರ್ಶನ ಇಲ್ಲದ್ರೆ ನಮ್ಮ ಪಾಂಡವಪುರದಲ್ಲಿ ಆ ಪಾಂಡವ ಕ್ರೀಡಾಂಗಣ ಆಗ್ತಾನೆ ಇರಲಿಲ್ಲ. ಅವರೇ ಆ ವಯಸ್ಸಲ್ಲಿ ಪಂಚೆ ಕಟ್ಟಿಕೊಂಡು ನಿಂತ್ಕೊಂಡು ನಾನು ಇದನ್ನ ನಡಿಮಗ ಶುರು ಮಾಡಿಸು ಅಂತೇಳಿ ಅಲ್ಲಿದ್ದಂತ ಕೆಲವು ಗಲಾಟೆಗಳು ಕೀಟ್ಲೆಗಳಿಗೋಸ್ಕರ ಅಂತ ಯಾವುದೇ ಉತ್ತಮವಾದಂತ ಕೆಲಸ ಮಾಡಬೇಕಾದ್ರೆ ಇವತ್ತು ಬಹುತೇಕ ನಾನು ಸಚಿವನಾಗಿ ಕೆಲಸ ಮಾಡುವಾಗ 1 ಕೋಟಿ ರೂಪಾಯಿ ಹೆಚ್ಚಿಗೆ ಅವರ ಹೆಸರು ಪಾರ್ಕ್ ಮಾಡಬೇಕಂತ ಹಣ ಕೊಟ್ವಿ. ಅದನ್ನ ಈಗ ಗ್ರಾಮ ಪಂಚಾಯತಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅದನ್ನ ಅವರು ಹೆಸರಿಡಿಸಿ ರೆಗ್ಯುಲೇಷನ್ ಮಾಡಿ ಉತ್ತಮವಾಗಿ ನಿರ್ವಹಣೆ ಮಾಡುವಂತ ಕೆಲಸ ಆಗಲಿ ಅಂತ ಹೇಳಿ ಹೇಳ್ತಾ ಇವತ್ತು ವಿಷ್ಣು ದಾದಾ ಅವರು ಬಹುತೇಕ ನಮ್ಮೂರವರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆದೇವರು ಮೇಲ್ಕೋಟೆಯ ಚರನಾರಾಯಣ ಸ್ವಾಮಿ. ಹಲವಾರು ಬಾರಿ ಬಂದಾಗ ನಮ್ಮ ಕೆಂಪೇಗೌಡರಿದ್ದಾಗ ಅವ್ರ ಮೇಲೆ ಗಲಾಟೆ ಮಾಡೋರು, ನನಗೆ ಬಹಳ ಪ್ರೀತಿಯಿಂದ ಹೇಳೋರು, ಪುಟ್ಟರಾಜು ಚೆನ್ನಾಗಿ ಅದು ಅಭಿವೃದ್ಧಿ ಆಗಬೇಕು ಅಂತೇಳಿ ಬಹುತೇಕ 500 ಕೋಟಿಗೂ ಹೆಚ್ಚು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮೇಲ್ಕೋಟೆಯನ್ನ ಅಭಿವೃದ್ಧಿ ಮಾಡುವಂತ ಅನೇಕ ಕಾರ್ಯಕ್ರಮಗಳನ್ನ ಅಲ್ಲಿ ನಾವು ಹಮ್ಮಿಕೊಂಡ್ವಿ. ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರಿಗೆ ಬಹಳ ಆತ್ಮೀಯರು. ಅವರ ಬ್ಯಾನರ್ನಲ್ಲಿ ಮಾಡಿದಂತ ಒಂದೊಂದು ಪಿಕ್ಚರು ಬಹಳ ಖಜಾನೆಗಳನ್ನು ತುಂಬಿಸ್ಕೊಡ್ತು. ಅಷ್ಟು ಚೆನ್ನಾಗಿ ಅವರ ಕಾಂಬಿನೇಷನ್ ಚೆನ್ನಾಗಿತ್ತು. ಬಹುತೇಕ ಈ ದೇಶದ ಪ್ರಧಾನಮಂತ್ರಿಗಳಾಗಿ ದೇವೇಗೌಡಜಿಯವರು ಅಂಬರೀಷ್ ಅಣ್ಣ, ವಿಷ್ಣು ಸರ್ ಮತ್ತೆ ಕುಮಾರಣ್ಣ ಅವರು ದೇವೇಗೌಡರ ಜೊತೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೆ ಡೆಲ್ಲಿಯಿಂದ ಸ್ಪೆಷಲ್ ಫ್ಲೈಟ್ ಅಲ್ಲಿ ಇವತ್ತೇನು ನಮ್ಮ ಮೋದಿಜಿಯವರು ಓಡಾಡ್ತಾರೆ ಹೊರದೇಶಕ್ಕೆ ಅಂತ ಫ್ಲೈಟ್ ನಲ್ಲಿ ಬಾಂಬೆ ಹೊರಟರು. ಅವತ್ತು ನನ್ನನ್ನು ಕುಮಾರಣ್ಣ ಜೊತೆ ಕರ್ಕೊಂಡು ಹೋದ್ರು. ಅವತ್ತು ದೇವೇಗೌಡರ ಜೊತೆ ಮಾತಾಡಿದಂತ ಮಾತುಗಳು ನನ್ನ ಕಣ್ಣು ಕಟ್ಟಾಗಿದೆ. ಅಷ್ಟು ಮಟ್ಟಿಗೆ ಅವರು ಬಾಂಬೆಗೆ ಹೋಗುವಂತ ಒಂದು ಕಾರ್ಯಕ್ರಮ ಅಂಬರೀಷ್ ಅಣ್ಣವರು ಮತ್ತೆ ವಿಷ್ಣು ದಾದಾ ಅವರು ಅಷ್ಟು ಚೆನ್ನಾಗಿ ದೇವೇಗೌಡರ ಜೊತೆ ಡಿಸ್ಕಸ್ ಮಾಡಿಕೊಂಡು ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಹೋದಂತ ಸಂದರ್ಭಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನನಗೊಂದು ನೋವಿದೆ. ಯಾಕೆ ಅಂತ ಹೇಳಿದ್ರೆ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದಾಗ ಇವತ್ತು ಬಹುತೇಕ 16,000 ಜನ ಪ್ರತಿನಿತ್ಯ ಬಂದು ಅವರಿಗೆ ಕೈ ಮುಗಿದು ಹೋಗುವಂತ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿ ಆಗಿದೆ.
ಅವತ್ತು ಅಂಬರೀಷ್ ಅಣ್ಣವರು ತಿರ್ಕೊಂಡಂಥದ್ದು ಸಹ ಅವ್ರ ಎದುರಿಗೆ ಜಾಗ ಕಲ್ಪಿಸ್ಕೊಟ್ಟು ಮಾಡುವಂಥದ್ದಾಯ್ತು. ಅವರಷ್ಟೇ ಸರಿಸಮಾನದಂತ ವಿಷ್ಣು ಸರ್ ಅವರಿಗೆ ಆ ವ್ಯವಸ್ಥೆನ ಬಂದಂತ ಸರ್ಕಾರಗಳು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ನೋವಿದೆ. ಶ್ರೀನಿವಾಸ್ ಸರ್ ಇದ್ದಾರೆ, ಯಾವತ್ತೂ ನಿಮ್ ಜೊತೆ ಇದ್ದೇ ಇರ್ತೀವಿ. ಬಹುತೇಕ ಸುದೀಪ್ ಅಣ್ಣ ಅವರು ನಿಮ್ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳಿಗೆ ಮನಸ್ಸು ನೋವಾಗದ ರೀತಿಯಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸಗಳು ವಿಷ್ಣುದಾದ ಅವರ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಆಗೇ ಆಗುತ್ತೆ. ಅದಕ್ಕೆ ಪೂರ್ವಕವಾಗಿ ನಿಮ್ ಜೊತೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವಿಠಲ್ ಮತ್ತೆ ಅವರ ಸ್ನೇಹಿತರು ಇವತ್ತು ವಿನಾಯಕ ಆಟೋ ಸೇವಾ ಬಳಗದ ವತಿಯಿಂದ ಇಷ್ಟು ಚೆನ್ನಾಗಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಬಹುತೇಕ ಆಯ್ತು ಆಟೋ ಸ್ಟ್ಯಾಂಡ್ ಮಾಡಿಸ್ಕೊಡ್ತೀನಿ ಬಿಡೋಣ. ಯಾಕೆ ಒಳ್ಳೆ ದಿನ ಕೇಳಿ ಪೂಜೆ ಮಾಡೋಣ. ನೀವೆಲ್ಲ ಬೀಜಿ ಈ ದಸರಾ ಕಳ್ಕೊಂಡು ಒಳ್ಳೆ ದಿನ ಬಂದು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ಕುಮಾರಣ್ಣವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಏನು ನಮ್ಮ ರಾಜ್ಕುಮಾರ್ ಅವ್ರನ್ನ ಒಂದು ಈಗಾಗಲೇ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದ್ರ ಅಕ್ಕಪಕ್ಕನೇ ಅಂಬರೀಷ್ ಅಣ್ಣವರು ಇವರಿಬ್ರು ದಿಗ್ಗಜರು, ಆತ್ಮೀಯ ಸ್ನೇಹಿತರು. ರಾಜ್ಕುಮಾರ್ ಅವ್ರ ಜೊತೆನಲ್ಲೇ ಇಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ 4 ರಸ್ತೆಗಳು ಹೋಗುತ್ತೆ. ಒಂದೊಂದು ರಸ್ತೆಗೆ ರಾಜ್ಕುಮಾರ್ ರಸ್ತೆ, ಅಂಬರೀಷ್ ಅಣ್ಣ ರಸ್ತೆ, ವಿಷ್ಣು ವರ್ಧನ್ ಅವರ ರಸ್ತೆನ ಹೆಸರನ್ನ ಇಡಬೇಕು ಅಂತೇಳಿ ನಾವಲ್ಲೇ ಪುರಸಭೆನಲ್ಲೇ ಇಂದ ತೀರ್ಮಾನ ಮಾಡಿದ್ದೀವಿ. ಅದು ಕಾರ್ಯಗತ ಮಾಡುವಂಥದ್ದನ್ನ ನಮ್ಮ ಪುರಸಭಾ ಅಧ್ಯಕ್ಷರು ಪುರಸಭಾ ಸದಸ್ಯರ ಕೈಲಿ ಮಾಡಿಸ್ತೇವೆ. ದಯಮಾಡಿ ಎಲ್ಲರಿಗೂ ಸನ್ಮಾನ ಮಾಡಿ ತಗೊಂಡಿ. ನಂತರ ಶ್ರೀಯುತ ರವಿಚೇತನ್ ಅವರು ಖ್ಯಾತ ಚಲನಚಿತ್ರ ನಟರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಖ್ಯಾತ ಚಲನಚಿತ್ರ ನಟರಾದಂತಹ ರವಿಚೇತನ್ ಅವರಿಗೆ ಗೌರವ ಸಮರ್ಪಣೆ. ನಂತರ ಶ್ರೀಯುತ ಶ್ರೀಧರ್ ಅವರು ವಿಷ್ಣುವರ್ಧನ್ ಅವರ ದತ್ತು ಪುತ್ರರು, ವಿಷ್ಣುವರ್ಧನ್ ಅವರ ಹಾಗೆ ಶ್ರೀಯುತ ಚೆಲುವೇಗೌಡರು, ಬಕೋಡಿ ಚೆಲುವೇಗೌಡರು ಅಧ್ಯಕ್ಷರು, PLD ಬ್ಯಾಂಕ್ ಪಾಂಡವ, ಕರ್ನಾಟಕ ಸರ್ಕಾರದ ಕೆಲಸವನ್ನ ಮಾಡಿದಂತಹ ಶ್ರೀಯುತ CS ಪುಟ್ಟರಾಜರವರು, ಮೇಲುಕೋಟೆಯ ಅಭಿವೃದ್ಧಿಯ ಅಧಿಕಾರಿ ಹಾಗೆ ಶ್ರೀಯುತ ಇಂದ್ರೇಶ್ ಅವರು ಮಂಡ್ಯ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಶ್ರೀಮತಿ ರತ್ನಮ್ಮರವರು ಹಿರೇಮಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಸೋನಿ ಮೆಲೋಡಿಸ್ ಹರೀಶ್ ಅವರ ಮುಖ್ಯ ನಾಯಕತ್ವದ ಸೋನಿ ಮೆಲೋಡಿಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗಾಯನವನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೋರ್ಕೊಳ್ತಾ ಓಕೆ. ವಿಷ್ಣುದಾದ ಎಷ್ಟು ಮಟ್ಟಿಗೆ ಮೊದಲನೇದಾಗಿ ಈ ವಿಷ್ಣುವರ್ಧನ್ ಸಂಸ್ಥೆಯವರು 75ನೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇಲ್ಲಿ ಕಾರ್ಯಕ್ರಮಗಳು ಆಯೋಜಿಸಿದ್ದೀರಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಅತ್ಯುತ್ತಮ ನಟರು. ನಾವು ಚಿಕ್ಕವರಾಗಿದ್ದಾಗ ಹಲವಾರು ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರೋಂಥದ್ದು. ಅವರ ಸ್ಟೈಲು ನಾವು ಒಂದಷ್ಟು ಸ್ಕೂಲಲ್ಲಿದ್ದಾಗ ಅವ್ರ ಸ್ಟೈಲ್ ನಾವು ಕಾಪಿ ಮಾಡ್ಕೊಂಡು ಅವ್ರು ನೋಡ್ಕೊಂಡು ನಾವು ಸ್ಕೂಲಲ್ಲಿದ್ದಾಗ ಅದೆಲ್ಲ ಮೆಲ್ಕ್ ಹಾಕ್ಬೋದು. ಆದರೆ ನೀವು ಈಗ ಮನರಂಜನೆ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ. ಅವ್ರಿಗೆ ಅನುವು ಮಾಡ್ಕೊಡೋದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮಾತನಾಡ್ತೀನಿ. ನಮಸ್ಕಾರ. ಊರಿಗೂ ಬ್ಯಾಂಕ್ ಕೇಳಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಲೀಡ್ ಬ್ಯಾಂಕ್ ಅಂತ ಮಾಡಿ DCC ಬ್ಯಾಂಕ್ ಮಾತ್ರ ಬರೋಕ್ಕಾಗಲ್ಲ. ಇಲ್ಲಿಗೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ ಬರೋಕ್ಕಾಗಲ್ಲ. ಯಾಕಂದ್ರೆ 4 ಕಿಲೋಮೀಟರ್ ಒಳಗಡೆ ಇನ್ನೊಂದು ಈಗ ಪಾಂಡವಪುರಕ್ಕೆ 4 ಕಿಲೋಮೀಟರ್ ಕಮ್ಮಿ ಒಳಗಡೆ ಇದೆ, ಅದಕ್ಕೆ ಬರೋಕ್ಕಾಗಲ್ಲ. DCC ಬ್ಯಾಂಕಿಗೆ ನಾವು ಅವಕಾಶ ಕೇಳಿದ್ದೀವಿ. ಈಗ ದರ್ಶನ್ ಪುಟ್ಟಣ್ಣನವರಿಗೆ ನಮ್ಮ ವಿಷ್ಣು ಸೇನಾ ಸಮಿತಿ ಹಾಗೂ ಆಡಳಿತ ಸಂಘದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಶುರುವಾಗ್ತದೆ.